ಸಾಂಪ್ರದಾಯಿಕವಾಗಿ ಅಕ್ಕಿ ಪಾಯಸವನ್ನು ಹೇಗೆ ಮಾಡ್ತಾರೆ ಅಂತ ನೋಡುವ ಬನ್ನಿ. ನಾನು ಈ ಒಂದು ಲೋಟದಲ್ಲಿ ಪೂರ್ತಿಯಾಗಿ ಅಕ್ಕಿ ತೆಗೆದುಕೊಳ್ತಾ ಇದ್ದೇನೆ. ಇದೇ ಪ್ರಮಾಣದಲ್ಲಿ ನಂತರ 2 ಪಾಲಿನಷ್ಟು ಬೆಲ್ಲ ಕೂಡ ತೆಗೆದುಕೊಳ್ಬೇಕಾಗ್ತದೆ. ಈಗ ಇದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಬೇಯಲು ಇಡಬೇಕು. ಮತ್ತು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೇವೆಯೋ ಆ ಲೋಟದಲ್ಲಿ ಅದರ 2 ಪ್ರಮಾಣದಷ್ಟು ಬೆಲ್ಲವನ್ನು ತುರಿದು ತೆಗೆದುಕೊಳ್ಳಬೇಕು. ಇದರಲ್ಲಿ ಒಂದು ಮಧ್ಯಮ ಗಾತ್ರದಷ್ಟು ತೆಂಗಿನಕಾಯಿಯ ತುರಿ ಇದೆ. ಅದಕ್ಕಿಂತ ಜಾಸ್ತಿ ತೆಗೆದುಕೊಂಡ್ರೂ ತೊಂದರೆ ಇಲ್ಲ, ಟೇಸ್ಟ್ ಒಳ್ಳೆಯದಾಗ್ತದೆ. ಇದಕ್ಕೆ 2-3 ಏಲಕ್ಕಿ ಸೇರಿಸಿ ರುಬ್ಬಿ ಇದರ ಹಾಲು ತೆಗೆದಿಡ್ವಿ. ಈಗ ಇದು ಅನ್ನ ಚೆನ್ನಾಗಿ ಬೆಂದಿದೆ, ಜಾಸ್ತಿ ಬೆಂದರೂ ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ. ಅಯೋಧ್ಯೆಯಿಂದ ಬಂದಂಥ ಅಕ್ಷತೆಯಿಂದ ಪಾಯಸ ಮಾಡಲಿಕ್ಕೆ ಸಹ ತಿಳಿಸಿದ್ದಾರೆ ನಮ್ಮ ಕಡೆ. ಹಾಗಾಗಿ